ಕಾಂಗ್ರೆಸ್ ಮುಖಂಡಯ ಪತಿಯ ಮೇಲೆ ಮಚ್ಚಿನಿಂದ ಹಲ್ಲೆ. ಯುವ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸಿದ ರಾಜಸ್ಥಾನ್ ಪೊಲೀಸ್. ಬಂದು ಕತ್ತಿಯಲ್ಲಿ ಹೊಡೆದಿದ್ದು. ಹೀಗೆ ಡಿಕೆ ಶಿವಕುಮಾರ್ ಜೊತೆ ಫೋಟೋ ಹೊಡಿಸ್ಕೊಂಡು ಹೀರೋ ತರ ಪೋಸ್ ಕೊಡ್ತಿರುವ ವ್ಯಕ್ತಿಯೇ ರಾಹಿಲ್ ಶರೀಫ್ ಕಣ್ರಿ. ಈತನನ್ನ ರಾಜಸ್ಥಾನದ ಅಜ್ಮೀರ್ ಪೊಲೀಸರು ಬಂಧಿಸಿದ್ದಾರೆ. ಈ ಆಸಾಮಿ ಅಂತಿಂತ ವ್ಯಕ್ತಿಯಲ್ಲ ಕಣ್ರಿ. ಮನೆ ಬಾಡಿಗೆ ಇರಲು ಕೊಟ್ಟಿದ್ದವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದ. ಹೌದು, ಈತ ಯುವ ಕಾಂಗ್ರೆಸ್ ಮುಖಂಡನಾಗಿದ್ದ ರಾಹಿಲ್ ಶರೀಫ್. ಹೆಸರಿಗೆ ಮಾತ್ರ ಶರೀಫ್, ಆದ್ರೆ ಈತ ಎಲ್ಲರಿಗೂ ಕೊಡ್ತಿದ್ದ ತಕ್ಲೀಫ್. ಎಸ್, ಈತನಿಗೆ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ನಲ್ಲಿ ಇರೋದಕ್ಕೆ ಕಾಂಗ್ರೆಸ್ನ ಮುಖಂಡೆ ಚೇತನಾ ದಂಪತಿಗಳು ಬಾಡಿಗೆ ಮನೆ ಕೊಟ್ಟಿದ್ರು. ಆದ್ರೆ ಈ ಆಸಾಮಿ ಅಲ್ಲೂ ಅವರ ಜೊತೆ ನಿರಂತರ ಗಲಾಟೆ, ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾ ಇದ್ದ. ಹಿಂದೆಯೂ ಅಷ್ಟೇ ಗಂಡನಿಲ್ಲದ ಮಹಿಳೆಯೊಬ್ಬರ ಮನೆಯಲ್ಲಿ ಜನರ ಕೈಗೆ ಸಿಕ್ಕಾಕಿಕೊಂಡಿದ್ದ. ಇದರಿಂದ ಜನರು ಸಾಕಷ್ಟು ಗಲಾಟೆ ಕೂಡ ಮಾಡಿದ್ರು. ಆದ್ರೆ ಈತನ ನಿತ್ಯದ ಗಲಾಟೆ ತಾಳಲಾರದೆ ಚೇತನಾ ದಂಪತಿಗಳು ಈತನನ್ನ ಮನೆಯಿಂದ ಬಿಡಿಸ್ಬಿಟ್ಟಿದ್ರು. ಇದೇ ಕೋಪ ರಾಹಿಲ್ ಶರೀಫ್ಗೆ ಕಾಡ್ತಾ ಇತ್ತು. ಮಹಿಳಾ ಸ್ಟೇಷನ್ಗೆ ಬಂದ್ವಿ, ಇಮಿಡಿಯೇಟ್ ಆಗಿ ಬಂದ್ವಿ. ಅದಾದ ತಕ್ಷಣ ಮಹಿಳಾ ಸ್ಟೇಷನಲ್ಲಿ ಏನೇನು ಮಾತಾಡ್ದ, ಅವ್ನು ಬಂದು ಕತ್ತಿಯಲ್ಲಿ ಹೊಡೆದಿದ್ದು ಎಲ್ಲ ಮಹಿಳಾ ಸ್ಟೇಷನಲ್ಲಿ ಬರೆದು ಕೊಟ್ಟಿದ್ದೀವಿ. ಮೊನ್ನೆಷ್ಟೇ ಯಾರು ಇಲ್ಲದ ಸಮಯ ನೋಡಿ ಕಾಂಗ್ರೆಸ್ ಮುಖಂಡೆಯ ಪತಿ ಮನೆಯಲ್ಲಿದ್ರು. ನೇರವಾಗಿ ಬಂದವನೇ ಅವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದ. ಇದರಿಂದ ಚೇತನಾ ಚಿಕ್ಕಮಗಳೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ. ಅಲ್ಲದೆ ರಾಹಿಲ್ ಶರೀಫ್ನನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮಾನತು ಮಾಡಿದ್ದಾರೆ. ಒಂದು ವಾರದಿಂದ ತಲೆಮರೆಸಿಕೊಂಡಿದ್ದ ಶಾಹಿಲ್ ಶರೀಫ್ ಇದೀಗ ರಾಜಸ್ಥಾನದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.